18ನೇ IPL ಆವೃತ್ತಿ ಇಂದು ಆರಂಭಗೊಳ್ತಾ ಇರುವಂಥದ್ದು. ಮೊದಲನೇ ಪಂದ್ಯ ಬೆಂಗಳೂರಿನಲ್ಲಿ ಬೆಂಗಳೂರು ವರ್ಸಸ್ SRH ಪಂದ್ಯ ನಡೆಯಲಿದೆ. ಇಂದು ಮೊದಲನೇ ಪಂದ್ಯ ಆಗಿರೋದ್ರಿಂದ SRH ಮತ್ತು RCB ಮೊದಲನೇ ಪಂದ್ಯ. ಹಾಗಾಗಿ RCB ಫ್ಯಾನ್ಸ್ ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಇಂದಿನ ಪಂದ್ಯಕ್ಕೆ ಏನು ಕ್ರೀಡಾಪಟುಗಳು ಕಾತರರಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಕಳೆದ ವರ್ಷ ನಡೆದಂಥ ಕಹಿ ಘಟನೆಯ ನಂತರ ಇಂದು IPLನ ಮೊದಲನೇ ಪಂದ್ಯ ಬೆಂಗಳೂರಿನಲ್ಲೇ ನಡೀತಾ ಇರುವಂಥದ್ದು. ಹಾಗಾಗಿ ಕ್ರೀಡಾಪಟುಗಳು RCB ತಂಡಕ್ಕೆ ಮತ್ತು ಎದುರಾಳಿ ತಂಡದ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಕೇಳೋಣ. ಸರಿಗ ಇವತ್ತಿನ ಪಂದ್ಯ IPL ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ಹೇಗಿರ್ಬೋದು ಪಂದ್ಯ ಅಂತ? ಯೂಶಲಾಗಿ ಈಗ ಕಳೆದ ವರ್ಷದ ಒಂದು IPLನಲ್ಲಿ ನಾವೇ ವಿನ್ನರ್ಸು. ಬೆಂಗಳೂರು ತಂಡ ಭಾಳ ಬಲಿಷ್ಠವಾಗಿದೆ. ಬೌಲಿಂಗ್, ಬ್ಯಾಟಿಂಗ್ ಮತ್ತು ಎಲ್ಲದರಲ್ಲೂ ಕೂಡ ತುಂಬ ಬಲಿಷ್ಠವಾದ ತಂಡ ಆದ್ದರಿಂದ ಅದರ ಮೇಲೆ ನಮಗೆ ತುಂಬ ಹೋಪ್ಸ್ ಇದೆ. ಈ ವರ್ಷವೂ ಕೂಡ ಕಪ್ ನಮ್ಮದೇ. SRH ತಂಡ ತುಂಬ ಚೆನ್ನಾಗಿದ್ದರೂ ಕೂಡ ಬೆಂಗಳೂರು ತಂಡವನ್ನು ಎದುರಿಸುವಂಥ ತಂಡ ಯಾವುದು ಕೂಡ ನನಗೆ ಸದ್ಯಕ್ಕೆ ಕಾಣ್ತಾ ಇಲ್ಲ. ಯಾಕೆ ಕಳೆದ ವರ್ಷದ ಒಂದು IPLನ ನಾವು ನೋಡಿದಾಗ ತುಂಬ ಉತ್ತಮವಾದ ತಂಡ, ಅದನ್ನು ಸೋಲಿಸುವಂಥ ಪ್ರಯತ್ನ ಎಲ್ಲರೂ ಮಾಡಿದರೂ ಕೂಡ ಇಲ್ಲಿರುವ ಬ್ಯಾಟಿಂಗ್ ಶಕ್ತಿ ಮತ್ತು ಬೌಲಿಂಗ್ ಶಕ್ತಿಯನ್ನು ಯಾರು ಕೂಡ ಎದುರಿಸೋಕ್ಕಾಗೋದಿಲ್ಲ. ಖಂಡಿತ ನಾಳಿನ ಪಂದ್ಯದಲ್ಲಿ RCB ಮೊದಲ ಪಂದ್ಯದ ಗೆಲುವನ್ನು, ವಿಜಯೋತ್ಸವವನ್ನು ಆಚರಿಸ್ತದೆ ಅಂತ ನನ್ನ ನಂಬಿಕೆ ಇದೆ. ಆಚರಿಸುವಾಗ ಕಳೆದ ಒಂದು ಘಟನೆ ನಡೆದಿತ್ತು. ಆ ಘಟನೆ ಅದಕ್ಕೂ ಈ ಮ್ಯಾಚ್ಗಳಿಗೂ ಸಂಬಂಧ ಇಲ್ಲ. ಅದು ಪ್ರೇಕ್ಷಕರು ಮಾಡಿದ ತಪ್ಪಿಗೆ ಯಾರೂ ಏನು ಮಾಡೋಕ್ಕಾಗೋದಿಲ್ಲ. ಅದು ಅವರವರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಎಲ್ಲರೂ ಕೂಡ ಬುದ್ಧಿವಂತರೇ. ಕ್ರಿಕೆಟ್ನಲ್ಲಿ ಈ ಬುದ್ಧಿವಂತರಿಲ್ಲದೆ ಯಾರೂ ದಡ್ಡರುಗಳು ಎಲ್ಲೋ ಇದು ಮಾಡೋರೆಲ್ಲ ಹೋಗೋದಿಲ್ಲ. ಬುದ್ಧಿವಂತರೆಲ್ಲ ಹೋದಾಗ ಇಲ್ಲಿ ಯಾವ ರೀತಿ ನಡ್ಕೋಬೇಕು, ಆ ಪರಿಸ್ಥಿತಿ ಏನಿದೆ, ಅಲ್ಲಿರುವ ಜನಸಂಖ್ಯೆ ಏನಿದೆ, ಅಲ್ಲಿ ನಾವು ನುಗ್ಬೋದಾ ಬೇಡವಾ ಅಂತ ಅವರು ಯೋಚನೆ ಮಾಡಿದರೆ ಈ ಥರದ್ದೆಲ್ಲ ದುರಂತಗಳು ಸಂಭವಿಸ್ತದೆ. ದುರಂತಕ್ಕೆ ಯಾರೂ ಕಾರಣರಲ್ಲ. ಯಾರ್ಯಾರು ದುರಂತದಲ್ಲಿ ಮಡಿದಿದ್ದಾರೋ ಅವರಿಗೆ ನಮ್ಮ ಸಂತಾಪ ಇದೆ. ಆದರೆ ಅದು ಅವರೇ ಮಾಡಿದ ಅವರ ಸ್ವಂತ ಮಿಸ್ಟೇಕ್, ಅದು ಅವ್ರ ಸ್ವಂತ ತಪ್ಪು. ಇನ್ನು ಮುಂದೆ ಯಾವ ರೀತಿಯ ಒಂದು ಘಟನೆ ನಡೀದೇ ಇರಲಿ ಅಂತೇಳಿ ನಾವೆಲ್ಲ ಪ್ರಾರ್ಥಿಸ್ತಾ RCBಗೆ ನಾವೆಲ್ಲ ಒಟ್ಟಿಗೆ RCBಗೆ ಒಂದು ಗೆಲುವನ್ನು ತಂದುಕೊಡುವ ಆರೈಕೆಯನ್ನು ನಾವು ಪ್ರತಿ ಮ್ಯಾಚ್ನಲ್ಲೂ ಮಾಡ್ತೀವಿ. ಈ ವರ್ಷವೂ ಕೂಡ RCB ವಿನ್ನರ್ಸ್ ಆಗ್ತದೆ. ಆಲ್ ದ ಬೆಸ್ಟ್ ಆಗ್ತದೆ. ಮತ್ತಷ್ಟು ಯುವ ಕ್ರೀಡಾಪಟುಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಗಿರುತ್ತೆ ಇವತ್ತು ಪಂದ್ಯ? ಹೇಗಿದೆ ಅಂದರೆ ವಿರಾಟ್ ಬೇರೆ ಫಾರ್ಮ್ಯಾಟ್ನಲ್ಲಿ ಆಡ್ತಿರ್ಲಿಲ್ಲ, IPL ಅಲ್ಲಿ ಆಡ್ತಾರೆ. ಹೇಗೆ ಅನ್ಸುತ್ತೆ? ಚೆನ್ನಾಗಿ ಅನ್ಸುತ್ತೆ. ಅಂದರೆ ಯಾವ ಪ್ಲೇಯರ್ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ, ಏನಿದೆ, ಬೇರೆ ಯಾವ ಪ್ಲೇಯರ್ಸ್? ಸರ್ ಈ ಸತಿ ಸರ್ ಸೆಮೀಸಲ್ಲಿ ಜೇಕಬ್ ಬತ್ತಲೆಲ್ಲ ಚೆನ್ನಾಗಿ ಆಡಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮ್ಯಾಟ್ ಆಡಿಲ್ಲ, ಆದರೂ ಫ್ಯಾನ್ ಬೇಸ್ ಚೆನ್ನಾಗಿರೋದ್ರಿಂದ ಈ ಸತಿ ಚೆನ್ನಾಗಿ ಆಡ್ತಾರೆ ಸರ್. ಈ ಸಲಿನೂ ಕಪ್ ನಮ್ಮದೇ ಸರ್. ಇವತ್ತು ಅಂದರೆ IPL 18ನೇ ಆವೃತ್ತಿ ಆರಂಭ ಆಗ್ತಾ ಇದೆ. ಅದರಲ್ಲೂ RCB ಮ್ಯಾಚು ಬೆಂಗಳೂರಿನಲ್ಲಿ ಹೇಗಿರುತ್ತೆ? ಫ್ಯಾನ್ಸಿಂದು ಅಬ್ಬರ ಜಾಸ್ತಿ ಆಗಿರುತ್ತೆ. ಅದರಲ್ಲೂ ಲಾಸ್ಟ್ ಇಯರ್ ಇಷ್ಟು ಇನ್ಸಿಡೆಂಟ್ ನಡೆದು ಕೂಡ ಈಗ ಫಸ್ಟ್ ಓಪನಿಂಗ್ ಮ್ಯಾಚೇ RCB ಮತ್ತು SRH ಚಿನ್ನಸ್ವಾಮಿಲಿದೆ. ಸೊ ಫ್ಯಾನ್ಸ್ ಎಲ್ಲರೂ ರೋಡ್ ಮಾಡ್ತಾರೆ. ಚೆನ್ನಾಗಿರುತ್ತೆ ಈ ಪಂದ್ಯ. ಸೊ ಅಂದರೆ ಯಾವ ರೀತಿಯ ಮ್ಯಾಚ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಂದರೆ ಒನ್ ಸೈಡೆಡ್ ಮ್ಯಾಚ್ ಅನಿಸುತ್ತಾ, ಅಥವಾ ಏನು ಅಪೋಸಿಟ್ ಇದ್ದಾರೆ ಆ ಟೀಮು ಕೂಡ ಸ್ಟ್ರಾಂಗ್ ಇದೆ ಅನಿಸುತ್ತೆ? ಹೇಗೆ ಅನಿಸುತ್ತೆ? ಇಲ್ಲ, ಇದು ಬೋತ್ ದ ಸೈಡ್ ಮ್ಯಾಚಸ್ ಆಗುತ್ತೆ. SRHನು ಲಾಸ್ಟ್ ಟೈಮ್ಗಿಂತ ತುಂಬ ಕ್ವಾಲಿಟಿ ಟೀಮ್ ಆಗಿದೆ. ಸೊ RCBಯಿಂದನೂ ಎಲ್ಲ ಕ್ವಾಲಿಟಿ ಪ್ಲೇಯರ್ಸ್ ಇದ್ದಾರೆ ಮತ್ತು ಯಂಗ್ಸ್ಟರ್ಸ್ ಕೂಡ ಈ ಸಲ ಎಲ್ಲರೂ ಫಾರ್ಮಲ್ಲಿದ್ದಾರೆ. ಸೊ ಇದು ಬೋತ್ ದ ಸೈಡ್ ಮ್ಯಾಚಸ್ ಆಗುತ್ತೆ. ಒಳ್ಳೆ ಫೈಟ್ಸ್ ಇರುತ್ತೆ ಈ ವರ್ಷ. ಸೊ ಪ್ಲೇಯರ್ ಲೆಕ್ಕಕ್ಕೆ ಬಂದರೆ ಅಂದರೆ RCB ಹೊಸ ಪಿಕ್ಗಳನ್ನು ಮಾಡಿದೆ. ಸೊ SRH ಕೂಡ ಚೆನ್ನಾಗಿದೆ ಟೀಮು. ಅದರಲ್ಲಿ ನಮ್ಮ RCB ಟೀಮ್ಗೆ ಅಂದರೆ ಪ್ಲೇಯರ್ ವೈಸ್ ಯಾರಿಗೆ ಅಂದರೆ ಪರ್ಫಾರ್ಮೆನ್ಸನ್ನು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾವು ಈ ವರ್ಷ ವಿರಾಟ್ ಕೊಹ್ಲಿಯಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ಈ T20 ಫಾರ್ಮ್ಯಾಟ್ಸಲ್ಲಿ ಯಾವ ವರ್ಲ್ಡ್ ಕಪ್ಪಲ್ಲೂ ಅವ್ರು ಇರಲಿಲ್ಲ. ಈ IPL ಅವರಿಗೆ ತುಂಬ ಒಳ್ಳೆ ಚಾನ್ಸ್ ಅಂದ್ಕೊಳ್ಬೋದು T20ಯಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ. ನಮಸ್ತೆ. ಈ ವರ್ಷದ ಶುಭಾರಂಭದ ದಿನಗಳಲ್ಲಿ RCB ಹಾಗೂ ಹೈದರಾಬಾದ್ ಮ್ಯಾಚ್ ನಡೀತಾ ಇದೆ. ನಾವು ಯಾವಾಗಲೂ ಕರ್ನಾಟಕನ್ಸ್ ಆಲ್ವೇಸ್ ವಿ ಆರ್ ಇಂಟ್ರೆಸ್ಟೆಡ್ ಆ್ಯಂಡ್ ಆಲ್ಸೋ ವಿಶ್ ದ RCB ಟೀಮ್. ಸೊ ಹಾಗಾಗ್ಬಿಟ್ಟು ಸಲ ಅಂತ ಈ ಸಲ ಸಹಿತ RCB ಪುನಃ ವಿನ್ ಹಾಕಿದೆ ಅಂತೇಳಿ ನಾವು ಆಸೆ ಪಡ್ತೀವಿ. ಅದೇ ರೀತಿ ಇರ್ತಕ್ಕಂಥ ಎಲ್ಲ ತಂಡಗಳನ್ನು ಕಂಪೇರ್ ಮಾಡ್ಕೊಂಡು ನೋಡಿದಾಗ ನಮ್ಮ ಕರ್ನಾಟಕ ಟೀಮ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಸೊ ಹಾಗಾಗ್ಬಿಟ್ಟು ಈ ಸಲ ಸಹಿತ ಕಪ್ ನಮ್ಮದೇ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಏನಾಗಿದೆ ಅಂತೇಳಿದ್ರೆ ಹೊಸತನದಿಂದ ಈ ಸಲ ಹೊಸ ಫ್ರಾಂಚೈಸಿ ತೊಗೊಂಡೋದ್ರಿಂದ ಆ ಒಂದು ಹುಮ್ಮಸ್ ಇರುತ್ತೆ. ಯಾಕಂತೇಳಿದ್ರೆ ಹಿಂದೆ ಏನು ಮಲ್ಯ ಅವ್ರದ್ದಿತ್ತು, ಈಗ ಅದೇ ರೀತಿಲಿ ಈಗ ಬಿರ್ಲಾ ತೊಗೊಂಡಿರೋದ್ರಿಂದ ಏನಾಗಿದೆ ಅಂತೇಳಿದ್ರೆ ಒಂದು ಹೊಸ ಉರುಪು, ಹೊಸ ಟೀಮು ಮತ್ತು ಹೊಸ ಚೈತನ್ಯದಿಂದ ಆಡ್ತಾರೆ ಅಂತೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಏನಪ್ಪ ಅಂತೇಳಿದ್ರೆ ನಾವು ಯಾವಾಗಲೂ ಇನ್ ಫೇವರೇಟ್ ಆಫ್ RCB ಆಗಿರೋದ್ರಿಂದ RCB ಗೆಲ್ಲುತ್ತೆ ಅಷ್ಟೇ. ಈ ಸಲ ಸಹಿತ ಕಪ್ ನಮ್ಮದೇ. All the best,